ಮದುವೆ ಮಾಡಿ ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದೆಯಾ? ಮನಸ್ಫೂರ್ತಿಯಾಗಿ ಕಳಿಸ್ಕೊಡಮ್ಮ. ನೀನು ಈ ಮದುವೆ ಆಗಬೇಡ. ಆದ್ರೆ ಏನು ಮಾಡ್ತೀಯಾ? ಅಕ್ಕ ಅನ್ನೋದನ್ನೇ ಮರೆತು ನಿನ್ನನ್ನೇ ಕೊಲ್ತೀನಿ. ಆಹಾ, ಈ ಗೆಟಪ್ನಲ್ಲಿ ಯಾವುದಾದ್ರೂ ಡಿಸ್ಕೋಟೆಕ್ಗೆ ಹೋಗಬೇಕು. ಸೂಪರ್ ಆಗಿದೆ. ಮಾರನೇ ದಿವಸದಿಂದ ಎಲ್ಲರೂ ಇದೇ ಸ್ಟೈಲನ್ನು ಫಾಲೋ ಮಾಡ್ತಾರೆ. ಲೋ ಸುಶೀಲ್, ಎಷ್ಟೊತ್ತೋ ನೀನು ಕಾಯಬೇಕು? ಯಾವಾಗ ನಿನ್ನ ಮದುವೆ ಆಗತ್ತೆ? ಎಷ್ಟೊತ್ತಿಗೆ ಪಂಚಮಿ ನಿನ್ನ ಹತ್ರ ಬರ್ತಾಳೆ? ನೋಡಿ, ನನ್ನ ಮನಸ್ಸಿನ ಮಾತೇನಾದರೂ ಡೈರೆಕ್ಟಾಗಿ ನಿನ್ನ ಕಿವಿಗೆ ಬಂದು ಬಿತ್ತೇನ್ರಿ? ಇಲ್ಲ, ಅದು ಅರ್ಥ ಆಗತ್ತೆ. ಆದರೂ ಇಷ್ಟೊಂದು ಹತ್ರ ದೊಡ್ಡವ್ರ ಮುಂದೆ ಒಳ್ಳೇದಲ್ಲ. ಮದುವೆ ಮುಂಚೆ ನಿಮ್ಮನ್ನು ನನ್ನ ರೂಮಲ್ಲಿ ಜನ ನೋಡಿಬಿಟ್ರೆ ಮುಗಿದೋಯ್ತು, ಬಾಯಿ ಬಡ್ಕೊಂಡ್ಬಿಡ್ತಾರೆ. ಅದಕ್ಕೆ ದೊಡ್ಡವರೆಲ್ಲ ಹೇಳೋದು, ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ ಅಂತ. ನಾನು ಮಾತಾಡಕ್ಕೆ ಬಂದಿರೋದು ಬೇರೆ ವಿಷಯನ. ನೀವು ವಿಷಯ ಏನೇ ಮಾತಾಡಿ ನನ್ನ ಸಂಪೂರ್ಣವಾದ ಒಪ್ಪಿಗೆ ಇದೆ. ಮದುವೆ ಒಂದು ಆಗ್ಬಿಡ್ಲಿ, ಆಮೇಲೆ ನಮ್ಮದೇ ರಾಜ್ಯಭಾರ. ಆದರೆ ಈ ಮದುವೆ ಆಗಬಾರ್ದು ಅನ್ನೋ ಪ್ರಯತ್ನ ನಡೀತಿದೆ. ಏನು ಹೇಳ್ತಾ ಇದ್ದೀರಾ? ಏನು ಎತ್ತ ಹೇಗೆ ಅನ್ನೋ ವಿವರಗಳನ್ನ ಕೇಳಬೇಡಿ. ಒಂದಂತೂ ಸತ್ಯ, ಈ ಮದುವೆ ನಿಲ್ಲಿಸೋ ಪ್ರಯತ್ನ ಶುರುವಾಗಿದೆ. ಯಾವುದೇನೇ ಆದರೂ ನೀವು ನಂಗೆ ಕೈ ಬಿಡಲ್ಲ ತಾನೆ? ಈ ಮದುವೆ ನಡೆಯುತ್ತೆ ತಾನೆ? 100% ನಡೆಯುತ್ತೆ. ನೀನು ಯಾಕಮ್ಮ ಹೆದರ್ಕೋತೀಯ? ಸುಶೀಲ್ ನಿನ್ನ ಕೊರಳಿಗೆ ತಾಳಿ ಕಟ್ಟೆ ಕಟ್ತಾನೆ. ನೀನು ನಮ್ಮನೆ ಸೊಸೆ ಹಾಗೆ. ನಮ್ಮ ಅಪ್ಪನ ಮಾತು ನನ್ನ ಮಾತು ಎರಡೂ ಒಂದೇ. ಒಂದ್ಸಲ ಒಂದು ವಿಷಯ ಡಿಸೈಡ್ ಮಾಡಿದ್ಮೇಲೆ ಮುಗಿದೋಯ್ತು. ದೇವರೇ ಅಡ್ಡ ಬಂದರೂ ನಡೆದೇ ನಡೆಯುತ್ತೆ. ಆಯಿತು ಅಂಕಲ್. ಯಾಕೋ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಭಯ ಶುರುವಾಗಿತ್ತು. ಭಯ ಪಡೋ ಅಗತ್ಯ ಇಲ್ಲ. ಇದು ನಿಮ್ಮ ಭಾವಿ ಮಾವ ಕೊಡ್ತಾ ಇರೋ ಮಾತು ಅಂತ ತಿಳ್ಕೊ. ಧೈರ್ಯವಾಗಿರು. ಈ ಮದುವೆ ಖಂಡಿತವಾಗ್ಲೂ. ಸರಿ ಅಂಕಲ್. ಡ್ಯಾಡ್, ಎಲ್ಲ ಹೆಂಗಸರು ಹೀಗೆ ಭಯ ಪಟ್ಕೊಳ್ಳೋದಾ? ನಿಮ್ಮಮ್ಮನ್ನ ಮದುವೆ ಆಗೋಕ್ಕಿಂತ ಮುಂಚೆ ನಾನು ಹಿಂಗೆ ಅಂದ್ಕೊಂಡಿದ್ದೆ ಕಣ. ಅಂಕಲ್ ಅಂಕಲ್ ಚಂದ್ರು ಅಂಕಲ್ ಅಂದ್ರೆ ನೀವೇನಾ? ಹೌದಮ್ಮ. ಏನು ವಿಷಯ? ಈ ಲೆಟ್ರನ್ನ ನಿಮ್ಗೆ ಕೊಡಕ್ಕೆ ಹೇಳಿದ್ರು. ಯಾರು? ಈ ಲೆಟ್ರನ್ನ ಅವ್ರಿಗೆ ಕೊಡು, ಅವ್ರಿಗೆ ಅರ್ಥ ಆಗುತ್ತೆ ಅಂದ್ರು. ಬಾಯ್ ಅಂಕಲ್. ಏನು ಡ್ಯಾಡ್, ನನ್ನ ಮದುವೆ ದಿನ ನಿಮ್ಗೆ ಲವ್ ಲೆಟ್ರು? ಏಯ್ ಮುಚ್ಚೋ ಬಾಯಿ. ಪ್ರೀತಿಯ ಕೊಲೆ ಪಾತಕನಿಗೆ ನಿನ್ನಿಂದ ಸತ್ತೋರ ಸಂಬಂಧಿ ಮಾಡೋ ನಮಸ್ಕಾರಗಳು. ನಿಧಿ ದೋಚೋ ಸಮಯದಲ್ಲಿ ಒಂದು ಹಾವಿಗೆ ಗುಂಡು ಹಾರಿಸ್ಕೊಂಡಿದ್ದೆ. ನಿನ್ನೆ ಕೂಡ ಒಂದು ಹಾವಿಗೆ ಗುಂಡು ಹಾರಿಸಿದ್ದೆ. ಹಾವು ತಪ್ಪಿಸ್ಕೊಂತು. ಗುಂಡು ನಿನ್ನ ಅಣ್ಣನ ಮಗನಿಗೆ ಬಿತ್ತು. ಈಗ ತಪ್ಪಿಸ್ಕೊಂಡಿರೋ ಹಾವಿಂದ ನಿನಗೇನಾಗುತ್ತೆ ಅಂತ ತಿಳ್ಕೊಬೇಕಾದ್ರೆ
ಇದೇ ಮದುವೆ ಮನೇಲಿರೋ ಲಕ್ಷ್ಮಿ ಅನ್ನೋ ಹುಡುಗಿನ ಮಾತಾಡಿಸು. ಆದಷ್ಟು ಬೇಗ ಆಯಸ್ಸನ್ನು ಮುಗಿಸ್ಕೊತಿರೋ ನಿನಗೆ ನಮಸ್ಕಾರಗಳು. ಡ್ಯಾಡ್, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಇಲ್ಲಿ ಲಕ್ಷ್ಮಿ ಹಾಂ, ನಾನೇ. ನಿಮ್ಮ ಹೆಸರು ಚಂದ್ರು ತಾನೇ? ಹೌದು. ಆ ಲೆಟರು ಲೆಟ್ರ್ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಿನ್ನನ್ನು ಹುಡ್ಕೊಂಡು ಒಬ್ರು ಬರ್ತಾರೆ, ಅವ್ರಿಗೆ ನಾ ಹೇಳೋ ಕತೆ ಎಲ್ಲ ಹೇಳು ಅಂತ ಒಬ್ಳು ನನಗೆ ಹೇಳುವಬ್ಳು. ಯಾರವಳು? ಅವಳು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಕತೆ ಎಲ್ಲ ಹೇಳಿದ್ಮೇಲೆ ಒಂದಷ್ಟು ದೂರ ಹೋಗಿ ಅವಳು ಹಾವಾಗ್ಬಿಟ್ಲು. ಅಷ್ಟೇ ಅಲ್ಲ, ನಿಮ್ಮನ್ನೆಲ್ಲ ಕೊಲ್ಲೋದು ಅವಳೇ ಅಂತೆ. ಏಯ್, ಏನು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದೆಯಾ? ಅವಳು ಯಾವಳ ಬಂದು ಕತೆ ಹೇಳೋದಂತೆ, ಆಮೇಲೆ ಅವಳು ಹಾವಾಗೋದಂತೆ. ಇದೇ ಒಂದು ಕತೆ ಥರ ಇದೆ. ಅದನ್ನೆಲ್ಲ ಕಟ್ಕೊಂಡು ನನಗೇನಾಗಬೇಕು? ಓ ಹೌದಾ? ಹಾಗಾದ್ರೆ ಅದನ್ನ ವಿಚಾರಿಸೋಕೆ ಹೆದರ್ಕೊಂಡು ಇಲ್ಲಿ ತನಕ ಯಾಕೆ ಬಂದ್ರಿ? ಅವಳು ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ಲು. ತಪ್ಪು ಮಾಡಿದವ್ರ ಮನಸ್ಸಿನಲ್ಲಿ ಭಯ ಇದ್ದೇ ಇರುತ್ತೆ. ಆ ಭಯ ಅನ್ನೋದು ಹಾವು ಅಂತ. ಅದೇ ಹಾವೇ ಅವ್ರನ್ನ ಕೊಲ್ಲೋದಂತೆ. ಸರಿ, ಅವಳದೇನು ಹೇಳಿದ್ಲೋ ಇವಾಗ ಅದನ್ನು ಹೇಳ್ತೀಯ ನನಗೆ? ಹೇಳಲೇಬೇಕು, ಇಲ್ಲ ಅಂದರೆ ನನಗೆ ಕೊಲ್ತಾಳಂತೆ. ನಿಧಿ ದೋಚುವಾಗ ಹಾವಿಗೆ ಗುಂಡು ಹಾರಿಸಿಕೊಂಡಿದ್ದೆ. ಇದರ ಅರ್ಥ ಏನಪ್ಪ? ನಮ್ಮಪ್ಪ ಏನೋ ಅಫಿಷಿಯಲ್ ಆಗೇ ಇದ್ದಾನೆ. ಬೇಜಾನ್ ದುಡ್ಡು ಮಾಡಿರೋ ಹಿಂದೆ ಒಂದು ಕಚಡ ಸ್ಟೋರಿ ಇರುತ್ತೆ ಅನ್ನೋದನ್ನು ಕೇಳಿದ್ದೆ. ನಮ್ಮ ಅಪ್ಪನ ವಿಷಯದಲ್ಲೂ ಅಂಥದ್ದೊಂದು ಸ್ಟೋರಿ ಇದೆಯಾ? ತಗೋ, ಎಳ್ನೀರು ಕುಡಿ. ಹೌದು, ನಿಮ್ಮಪ್ಪ ಎಲ್ಲೋ? ನಮ್ಗಲ್ಲಿ ಎಷ್ಟೊಂದು ಶಾಸ್ತ್ರಗಳಿರುತ್ತೆ. ಇಬ್ರು ಒಟ್ಟಿಗೆ ಕೂತು ನೆರವೇರಿಸ್ಬೇಕಾಗತ್ತೆ. ಒಂದು ಕ್ಷಣ ಇಲ್ಲಿರ್ತಾರೆ, ಇನ್ನೊಂದು ಕ್ಷಣ ಕಾಣೋದೇ ಇಲ್ಲ. ಎಲ್ಲಿ ಹೋದ್ರಿ ಗೌರು? ಇಷ್ಟೊತ್ತು ಇಲ್ಲೇ ಇದ್ರು. ಇವಾಗ ತಾನೇ ಒಂದು ಹುಡುಗಿ ಬಂದು ಲೆಟ್ರ್ ಕೊಟ್ಲು, ಹಾಗೆ ಹೊರಟೋದು. ಏನು, ಹುಡುಗಿ ಬಂದು ಲೆಟ್ರ್ ಕೊಟ್ಲಾ? ಹೆದರ್ಬೇಡಮ್ಮ, ಅದೇನು ಲವ್ ಲೆಟ್ರ್ ಅಲ್ಲ, ಇದೇ ಲೆಟ್ರು. ಬೇಕಾದ್ರೆ ನೋಡು. ಏನು ಇದು? ಈ ಲೆಟರ್ನ ಓದಿದ್ಮೇಲೆ ಅವರಿಂದ ಹೋದ್ರಾ? ಕಂಪ್ಲೀಟ್ ಶಾಕಲ್ಲೇ ಹೋದ್ರು. ಸೇಮ್ ನಿಂತರನೇ. ಬರ್ತೀನಿ. ಏನೋ ಎಡವಟ್ಟಾಗಿದೆ. ನೀವು ಯಾವುದೋ ದೇವಸ್ಥಾನದ ನಿಧಿನ ಲೂಟಿ ಮಾಡಿದಿರಂತಲ್ಲ, ಅದು ನಿಜಾನಾ? ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗಬೇಕು? ಅವಳು ಅದೇನು ಹೇಳಿದಳೋ ಅದನ್ನು ಸುಮ್ಮನೆ ಹೇಳ್ತಾ ಹೋಗು. ಹಾಂ, ಆ ಸಮಯದಲ್ಲಿ ನೀವು ಯಾವುದೋ 3 ಹಾವನ್ನು ಕೊಂದಿದ್ರಂತಲ್ಲ, ಅದು ನಿಜಾನಾ? 3 ಹಾವೆಲ್ ಕೊಂದ್ವಿ, 2. ಪರವಾಗಿಲ್ಲ, 1, 2, 3 ಕೊಂದಿದ್ದು ನೀವೇ ಅಂತ ಒಪ್ಕೊಳೋ ಗುಣ ನಿಮ್ಗಿದೆಯಲ್ಲ.
ಅದೆಲ್ಲ ಇವಾಗ ಬೇಕಾಗಿಲ್ಲ. ಸುಮ್ಮನೆ ನಿಮ್ಮ ಮಾತನ್ನು ಹೇಳ್ತಾ ಹೋಗು. ಆ 3 ಹಾವು ಈಗ ಮನುಷ್ಯರಾಗಿ ಹುಟ್ಟಿದ್ಯಂತೆ. ಅವೇ ನಿಮ್ಮನ್ನು ಹುಡ್ಕೊಂಡ್ಬಂದು ಸಾಯಿಸುತ್ತಂತೆ. ನೋ ನೋ, ಇವೆಲ್ಲ ಸುಳ್ಳು. ನಾನಿದನ್ನೆಲ್ಲ ನಂಬಲ್ಲ. ಸುಳ್ಳು ಅಂತ ಸಮಾಧಾನವಾಗಿ ಹೇಳೋರು ಕತ್ತಿಗೆ ಯಾಕೆ ನಾಗರ ಬೇರ್ ಕಟ್ಕೊಂತಾರೆ ಅಂತ ಕೇಳಿದ್ಲಪ್ಪ. ನಿಧಿನ್ ದೋಚಿರೋರು ನೀವು ಅನ್ಭವಿಸ್ಬೇಕಾಗಿರೋದು ಬೇಕಾದಷ್ಟಿದೆಯಂತೆ. ಪಾಪ, ಈ ವಿಷಯನ ನೀವು ನಿಮ್ಮ ಹೆಂಡತಿಗೂ ಹೇಳಿಲ್ವಂತೆ? ನೋಡು, ಅವಳು ಅದೇನು ಹೇಳಿದಾಳೆ ಅನ್ನೋದನ್ನ ನನಗೆ ಹೇಳು. ನನ್ನ ಸಂಸಾರದ ವಿಷಯ ಕಟ್ಕೊಂಡು ನಿನಗೇನಾಗಬೇಕು? ನಿಮ್ಮ ಸಂಸಾರದ ವಿಷಯ ತಾನೇ ಇಲ್ಲಿ ನಡೀತಿರೋದು. ನಿಮ್ಮ ಮಗನ ಮದುವೆ ತಾನೇ ಇಲ್ಲಿ ಆಗ್ತಿರೋದು. ಇದು ಶುಭ ಕಾರ್ಯ. 18 ವರ್ಷದಿಂದ ನೀವು ಮಾಡಿರೋದು ಅಶುಭ ಕಾರ್ಯ. ದೇವ್ರ ಸ್ವತ್ತನ್ನೇ ದೋಚಿರೋರ್ನ ದೇವ್ರ ಕ್ಷಮಿಸ್ತಾನ? ಅದನ್ನ ಆ ದೇವ್ರು ನಿಮ್ಮ ಪಾಲಿಗೆ ಕೊಡೋದೇ ಇಲ್ವಂತೆ. ಅದನ್ನ ಹ್ಯಾಕ್ ದಕ್ಕಿಸ್ಕೊಳ್ಬೇಕು ಅಂತ ನಮಗೆ ಗೊತ್ತಿದೆ. ಏನ್ ನಿರ್ಧಾರ ತಗೋಬೇಕೋ ಅದನ್ನ ತಗೊಂಡಿದ್ದು ಆಗಿದೆ. ಏನದು? ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು. ಬನ್ನಿ ನನ್ನ ಜೊತೆನಲ್ಲಿ. ಸಾವಿಗಿಂತಲೂ ದೊಡ್ಡ ಭಯ ಅಂದ್ರೆ ಸಾವು ಬರುತ್ತೆ ಅನ್ನೋ ಹೆದರಿಕೆ.